ಕೊನೆಗೂ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದೇ ರೀತಿಯಾಗಿ ಟ್ರೇಡ್ಸ್ಮನ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಟೋಟಲ್ ಆಗಿ 9,195 ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಇಲ್ಲಿ ಒಳ್ಳೆ ವಿಚಾರ ಏನಂದ್ರೆ ಡಿಗ್ರಿದವ್ರಿಗೆ ಅವಕಾಶ ಕೊಟ್ಟಿಲ್ಲ, ಸೆಕೆಂಡ್ ಪಿ ಯು ದವ್ರಿಗೆ ಅವಕಾಶ ಕೊಟ್ಟಿಲ್ಲ. ಕೊಟ್ಟಿರೋದು ಒಂದೇ SSLC ದವ್ರೆ. SSLC ದವರು ಯಾರ್ಯಾರು ಈ ಒಂದು ವರ್ಷದಲ್ಲಿ ಪಾಸ್ ಆಗಿದಾರ, ಅದೇ ರೀತಿಯಾಗಿ ಈಗ ಹಿಂದ್ಗಡೆ ಯಾರ್ಯಾರು ಪಾಸ್ ಆಗಿದಾರ, ಒಟ್ಟಾರೆ SSLC ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಇರತ್ತೆ. ಬಟ್ ಒಂದು ರೂಲ್ಸ್ ಇದೆ, 18 ವರ್ಷ ಕಡ್ಡಾಯವಾಗಿ ಆಗಿರಲೇಬೇಕು. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ 471 ಪೋಸ್ಟ್ ಇದೆ. ಹೌದು, ಕರ್ನಾಟಕ ರಾಜ್ಯದಲ್ಲಿ 471 ಪೋಸ್ಟ್ ಇದೆ. ಮಹಿಳೆಯರ ಅಪ್ಲಿಕೇಶನ್ ಹಾಕಿ, ಪುರುಷರ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ 8 ಏಪ್ರಿಲ್ 2026 ಅಧಿಕೃತವಾಗಿ ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ, ಯಾವುದೇ ರೀತಿಯ ಗೊಳ್ಳಲ್ಲ. ಇದು ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತ ನೇಮಕಾತಿ. ಅಪ್ಲಿಕೇಶನ್ ಸ್ಟಾರ್ಟ್ 20/4/2026 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನಾಂಕ 19/5/2026 ತನಕ ಅವಕಾಶ ಇದೆ. ನೋಡಿ, ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಇದ್ರ ಬಗ್ಗೆನೇ ಚರ್ಚೆ ಇರತ್ತೆ. ಮತ್ತೆ ನಾವೇ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೇವೆ. ಹೊಸದಾಗಿ ಕೇಂದ್ರನ ಸ್ಥಾಪನೆ ಮಾಡಿದ್ದೇವೆ, ಆನ್ಲೈನ್ ಕೇಂದ್ರ ಅಂತ ಹೇಳಿ. ಆ ಒಂದು ನಂಬರ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕಳಿಸ್ಕೊಟ್ರೆ ನಾನು ನಿಮಗೆ ಅಪ್ಲಿಕೇಶನ್ ಹಾಕಿ PDF ಫಾರ್ಮ್ ಅನ್ನ ಕಳಿಸ್ಕೊಡ್ತೇವೆ. ನನ್ನ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಮಾಡಿ, ಸರ್ ನಮ್ದೊಂದು ಅಪ್ಲಿಕೇಶನ್ ಹಾಕೊಡಿ ಅಂತ ಹೇಳಿ ನಾನು ನಿಮಗೆ ನಂಬರ್ ಕೊಡ್ತೇನೆ. ಅದ ನಂತರ ಅದಕ್ಕೆ ತಕ್ಕಂತೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕಳಿಸ್ಕೊಡಿ. ಇಷ್ಟೇ. ನೋಡಿ, ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಇದೆ. ಇಲ್ಲಿ ಮಹಿಳಾ ಅಭ್ಯರ್ಥಿಗೆ, ಪುರುಷ ಅಭ್ಯರ್ಥಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ಕಾನ್ಸ್ಟೇಬಲ್, ಟ್ರೇಡ್ಸ್ಮನ್ ಹುದ್ದೆಗೆ ನೇಮಕಾತಿ ಆಗಿದೆ. ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಈ ಒಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅಥವಾ ಇದಕ್ಕೆ ತಕ್ಕಂತೆ ಈಗಾಗಲೇ ನಾನು ಆರ್ಟಿಕಲ್ ಅನ್ನು ಬರೆದು ನಮ್ಮ ಒಂದು ಟೆಲಿಗ್ರಾಮ್ದಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನಮ್ಮ ಟೀಮ್ದವರು ಅಪ್ಲೋಡ್ ಮಾಡಿದರೆ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇದು ಆನ್ಲೈನ್ ಮೋಡ್ ಇರತ್ತೆ, ಸಂಪೂರ್ಣವಾಗಿ ಆನ್ಲೈನ್ ಮೋಡು. ಮತ್ತೆ ಇನ್ನೊಂದು SSB ದಲ್ಲಿ 1,060 ಪೋಸ್ಟ್ ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ. ಅಪ್ಲೈ ಮಾಡಿ, ಅದಕ್ಕೆ ಯಾರು ಅರ್ಜಿ ಸಲ್ಲಿಸಿಲ್ಲ, ಅದು ಕೂಡ ಕಾನ್ಸ್ಟೇಬಲ್. ಬನ್ನಿ ಇದಕ್ಕೆ ತಕ್ಕಂತೆ ಒಂದೊಂದಾಗಿ ರೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಕಾನ್ಸ್ಟೇಬಲ್ ಈ ಒಂದು ಟ್ರೇಡ್ಸ್ಮನ್ ಹುದ್ದೆಗಳಿಗೆ 9,175 ಪೋಸ್ಟ್, 9,179 ಪೋಸ್ಟ್ ಫಿಮೇಲ್ ಅಭ್ಯರ್ಥಿಗೆ ಅಂತ ಕೊಟ್ಟಿದ್ದಾರೆ. ಅದು ಬೇರೆ, ಇದು ಟ್ರೇಡ್ಸ್ಮನ್ ಎಡೆಡ್ ಪ್ರಕಾರ ಇರೋದ್ರಿಂದ ಅದು ಕೊಟ್ಟಿದ್ದಾರೆ. ಒಟ್ಟಾರೆ 9,195 ಪೋಸ್ಟ್ ಇರತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಿದ್ರೆ 21,700ರಿಂದ 69,100 ತನಕ ಸ್ಯಾಲ್ರಿ ಕೊಡ್ತಾರೆ ಪರ್ ಮಂತ್ ಆಗಿ. ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಜಾಸ್ತಿ ಮಾಡ್ತಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇರತ್ತೆ. ಮತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅದನ್ನ ನೋಡಿ. ಈ ಒಂದು ಕಾನ್ಸ್ಟೇಬಲ್ ಅಂದ್ಮೇಲೆ, ಟ್ರೇಡ್ಸ್ಮನ್ ಅಂದ್ಮೇಲೆ ಒಂದೇ ಇರೋದಿಲ್ಲ, ಅದರಲ್ಲಿ ವಿವಿಧ ಇರ್ತವೆ. ಒಂದು ವಿವಿಧ ಪ್ರಕಾರ ಪೋಸ್ಟ್ ಇಲ್ಲಿದೆ ನೋಡಿ. ಇಲ್ಲಿ ನೋಡಿ, ಬ್ರಾಸ್ ಬ್ಯಾಂಡ್ ಅಂತೇಳಿ ಬಾರ್ಬರ್ ಪೋಸ್ಟು, ಮತ್ತು ಬಲ್ಗರ್ ಅಂತೇಳಿ, ಗಬ್ಲರ್, ಖೋಖೋ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಡ್ರೈವರ್ ಪೋಸ್ಟ್ ಇರುತ್ತೆ. ಇದೆಲ್ಲ ನಾನು ಈಗ ತಿಳಿಸ್ಕೊಡ್ತೇನೆ ನೋಡಿ ಏನೇನು ಇದಾವ ಅಂತ ಹೇಳಿ. ಚೌರಿಕ ಪೋಸ್ಟು, ಚಾಲಕ ಪೋಸ್ಟು, ಬ್ಲಗರ್ ಅವರು ಚಮ್ಮಾರು ಅಡಿಗೆ ಮಾಡಿ, ಅದೇ ರೀತಿ ಬಡ್ಡಿಗೆ ಹಿತ್ತಾಳೆ ಬ್ಯಾಂಡು, ಮಾಲಿ ಧರಿಸೋರು, ಮೋಟಾರ್ ಮೆಕ್ಯಾನಿಕಲ್ ವಾಹನಗಳು, ಪೈಪ್ ಬ್ಯಾಂಡು, ವರಿಗೆ ಚಿತ್ರಗಾರರು, ಸಫಾಯಿ ಕರ್ಮಚಾರಿ, ಟೈಲರು, ನೀರಿನ ವಾಹನ ಅಧಿಕಾರಿ, ಅದೇ ರೀತಿ ವಾಸರ್ ಮ್ಯಾನು, ಕೇಶ್ ವಿನ್ಯಾಸಿಕಿ ಅಂದ್ರೆ ಮಹಿಳೆಯರಿಗೆ ಇರತ್ತೆ, ಮೆಷನ್ ಮತ್ತು ಎಲೆಕ್ಟ್ರಿಷಿಯನ್ ಈ ರೀತಿಯಾಗಿ ಪ್ರಕಾರ ಹುದ್ದೆ ಇರತ್ತೆ. ಕಾನ್ಸ್ಟೇಬಲ್, ಟ್ರೇಡ್ಸ್ಮನ್ ಅದರಲ್ಲಿ ಇವೆಲ್ಲ ಪ್ರಕಾರ ಇರತ್ತೆ. ಅಪ್ಲಿಕೇಶನ್ ಹಾಕಿ ಯಾವ್ದು ಬೇಕು ಅದಕ್ಕೆ. ಕಾನ್ಸ್ಟೇಬಲ್ ಅಲ್ಲಿ ಅರ್ಜಿ ಸಲ್ಲಿಸಿ ಇದರಲ್ಲಿ ಯಾವ್ದು ಬೇಕಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದೆ ಅಂತ ಇರೋದಲ್ಲ, ಇದರಲ್ಲಿ ಯಾವ್ದು ಬೇಕು ಮುಖ್ಯವಾಗಿರುವಂತ ಎಷ್ಟು ಬೇಕು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಸಿಗತ್ತೆ. ಮತ್ತೆ ಯಾವ್ಯಾವ ಎಷ್ಟೆಷ್ಟು ಕರೆದಿದ್ದಾರೆ, ಯಾವ ಒಂದು ರಾಜ್ಯದಲ್ಲಿ ಅದನ್ನ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ನೋಡ್ಬೇಕಾಗತ್ತೆ. ಇಲ್ಲಿ ನೋಡಿ ನಾವು ಕರ್ನಾಟಕ ಅಂತ ಹೇಳಿ ವಿತ್ ಲೈಫ್ ಆಫ್ ತೋರಿಸ್ತಾ ಇರೋದು. ಇಲ್ಲಿ ಕರ್ನಾಟಕ ಇದೆ ನೋಡಿ, ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅದು ಕೊಟ್ಟಿದ್ದಾರೆ. ಕರ್ನಾಟಕ 466, ಇದು ನಿಮ್ಗೆ ನಾರ್ಮಲ್ ಆಗಿ. ಅದೇ ರೀತಿ ಇಲ್ಲೇ ಪೋಸ್ಟ್ ಇದಾವೆ, ಫಿಮೇಲ್ ಪೋಸ್ಟ್ ಇರತ್ತೆ. ಇದೊಂದು ಕರ್ನಾಟಕದಲ್ಲಿ ಇಷ್ಟಿದೆ ನೋಡಿ ಫಿಮೇಲ್ ಅಭ್ಯರ್ಥಿಗೆ. ಇಲ್ಲಿದೆ ಕರ್ನಾಟಕದವರು 5 ಪೋಸ್ಟ್ ಇರತ್ತೆ. 2 ಪ್ರಕಾರ ಇರೋದ್ರಿಂದ ಮೊದಲನೇದಲ್ಲಿ ಜಾಸ್ತಿ ಇರತ್ತೆ, ಎರಡನೇದಲ್ಲಿ ಕಡಿಮೆ ಇರತ್ತೆ. ಟೋಟಲ್ ಆಗಿ ಎಷ್ಟಿದಾವೆ ಅದೆಲ್ಲ ಡೀಟೇಲ್ಸ್ ವಿವರಣೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಳ್ಳಿ. ರೂಲ್ಸ್ ಪ್ರಕಾರ ನಿಮಗೆ ಇದೊಂದು ಕೊಟ್ಟಿದ್ದಾರೆ. ಎಲೆಕ್ಟ್ರಿಷಿಯನು, ಮೆಷನು ಇದು ಬೇರೆ, ಅದು ಆಲ್ ಇಂಡಿಯಾ ಬೇಸಿಸ್ ಇರತ್ತೆ. ಇದನ್ನು ಕೂಡ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಎಕ್ಸ್ ಸರ್ವಿಸ್ ಮೆಂದವರು, EWS, OBC, ಯುವರ ಅಭ್ಯರ್ಥಿ ಎಲ್ಲರೂ ಅಪ್ಲಿಕೇಶನ್ ಹಾಕಿ. ಅಂಗವಿಕಲದವ್ರು ಕೂಡ ಅಪ್ಲಿಕೇಶನ್ ಹಾಕಿ. ನಿಮಗಾಗಿನೇ ಅಂಗವಿಕಲದವ್ರು ನಿಮಗಾಗಿನೇ ಬೇರೆ ಪೋಸ್ಟ್ ಇದಾವೆ, ಅಪ್ಲಿಕೇಶನ್ ಹಾಕಿ. ಕ್ವಾಲಿಫಿಕೇಶನು ಅದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ನೀವು 10ನೇ ಪಾಸ್ ಆಗಿರ್ಬೇಕು. ಅದೇ ಅಂತ ಯಾವುದೇ ರೀತಿ ಕೊಟ್ಟಿಲ್ಲ ಅವರು. 10ನೇ ಪಾಸ್ ಆದ್ರೂ ಅಪ್ಲಿಕೇಶನ್ ಹಾಕಿ. ರೂಲ್ಸ್ ಪ್ರಕಾರ ಹೇಳ್ತಾ ಇರೋದು. ನೋಟಿಸ್ ವೈಸು 10ನೇ ಪಾಸ್ ಆದ್ರೂ ಅಪ್ಲಿಕೇಶನ್ ಹಾಕಿ. ಏಜ್ ಲಿಮಿಟು, ಈ ಒಂದು ಏಜ್ ಲಿಮಿಟ್ ತುಂಬಾ ಮುಖ್ಯವಾದದ್ದು. ಏಜ್ ಲಿಮಿಟ್ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆ
ಅದರಲ್ಲಿ ಕೂಡ ಇವರೆಲ್ಲರೂ ನೋಡಿ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆ ಇವರಿಗೆಲ್ಲ ಒಂದು ಡೇಟ್ ಕೊಟ್ಟಿದ್ದಾರೆ. ಅದನ್ನ ನೋಡಿ 21ರಿಂದ 27 ವರ್ಷ. ಒಂದ್ಸರಿ ಲೆಕ್ಕಾಚಾರ ಮಾಡ್ಕೊಳ್ಳಿ. ವಯೋಮಿತಿ 1999ರಿಂದ 2005 ಒಳಗೆ ಯಾರು ಹುಟ್ಟಿದಾರಲ್ಲ ಅವ್ರು ಅಪ್ಲಿಕೇಶನ್ ಹಾಕಿ ಡ್ರೈವರ್ಗೆ. ಇನ್ನು ಉಳಿದಂತ ಪೋಸ್ಟ್ ಇರೋದು 2003ರಿಂದ 2008 ಒಳಗಾಗಿ ಯಾರ್ಯಾರು ಇದ್ದಾರಲ್ಲ ಅವ್ರ ಅಪ್ಲಿಕೇಶನ್ ಹಾಕಂತ ಕೊಟ್ಟಿದ್ದಾರೆ. ಇದಂತೂ ನಿಮ್ಗೆ ಅನುಭವ ಗೊತ್ತು. ಏನ 3 ವರ್ಷದಿಂದ 10 ವರ್ಷದ ತನಕ ವಯೋಮಿತಿ ಸಡಿಲಿಕ್ಕೆ ಅನುಭವ ಆಗತ್ತೆ. ಇನ್ನು ದೈಹಿಕ ಪರೀಕ್ಷೆ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಬೇಸಿಕ್ ಮಾಹಿತಿ ತಿಳಿಸ್ಕೊಡ್ಬೇಕು. ಎಲ್ಲ ನೋಟಿಸ್ ಅಂದ್ಮೇಲೆ ಎಲ್ಲ ಚರ್ಚೆ ಮಾಡಕ್ಕಾಗಲ್ಲ, ಸ್ವಲ್ಪ ಬಿಟ್ಟು ಕೂಡ ಹೋಗ್ಬೋದು. ಇದು ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ, ಯಾವುದಕ್ಕೆ ಏನೇನಾಗಿರ್ಬೇಕಂತ ಹೇಳಿ ಅದೆಲ್ಲ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಳ್ಳಿ. ಒಟ್ಟಾರೆ 10ನೇ ಆಗಿರ್ಬೇಕು, ಅದನ್ನ ತೆಗಿಬೇಡಿ. 10ನೇ ಇದ್ದವರು ಅಪ್ಲಿಕೇಶನ್ ಹಾಕಿ. ಹೌ ಟು ಅಪ್ಲೈ ಅದು ಕೊಟ್ಟಿದ್ದಾರೆ. ಇನ್ನು ದೈಹಿಕ ಪರೀಕ್ಷೆ ಬಗ್ಗೆ ಸ್ವಲ್ಪ ಮಾತಾಡೋಣ. ಅಪ್ಲಿಕೇಶನ್ ಫೀಸ್ 100 ರೂಪಾಯಿ ಇರತ್ತೆ. ಕೆಲವು ಕಡೆ ಒಂದು 1000 ರೂಪಾಯಿ ಹೇಳ್ತಿದ್ದಾರೆ. 1000 ರೂಪಾಯಿ ಅಂತ ನಂಬಲೇಬೇಡಿ, ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ವೆಬ್ಸೈಟ್ದಲ್ಲಿ 1000 ರೂಪಾಯಿ ತೋರಿಸ್ತಾ ಇದೆ. 1000 ರೂಪಾಯಿ ಇರೋದಿಲ್ಲ, 100 ರೂಪಾಯಿ ಮಾತ್ರ ಇರತ್ತೆ. ಅದು SC ವರ್ಗದವ್ರಿಗೆ ಇರೋದಿಲ್ಲ, ಉಳಿದಂತ ಕ್ಯಾಂಡಿಡೇಟ್ಗಳು ಇರತ್ತೆ. ಇಲ್ಲಿ ನೋಡಿ 100 ರೂಪಾಯಿ ತನ ಪೋಸ್ಟ್ಗೆ ತಕ್ಕಂತೆ ನಿಮ್ಮ ಅಪ್ಲಿಕೇಶನ್ ಇರತ್ತೆ. ಅದು ಕೂಡ ಎಕ್ಸಾಮಿನೇಷನ್ ಫೀಸು. ಅದೇ ರೀತಿಯಾಗಿ ನಿಮ್ಮ ಒಂದು ಡಿವಿಷನ್ ಎಕ್ಸಾಮ್ ಸೆಂಟರು ಫಿಸಿಕಲ್ ಎಲ್ಲಿ ಬರತ್ತೆ, ಹೈಟ್ ವೇಟ್ ಇದೆಲ್ಲ ಚೆಕ್ ಮಾಡುವಂತ ಎಲ್ಲಿ ಬರತ್ತೆ ಅದನ್ನ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಬರತ್ತೆ ಅದನ್ನ ನೋಡಿ. ನಮ್ಗೆ ಬೇರೆ ರಾಜ್ಯ ಬೇಡ, ನಮ್ಮ ಕರ್ನಾಟಕದವ್ರಿಗೆ ಅಷ್ಟೇ ಹೆಲ್ಪ್ ಆದ್ರೆ ಸಾಕು. ಗ್ರೂಪ್ ಸೆಂಟರ್ ಅಂತ ಇದೆ, ಅಲ್ಲಿ CRPF ಬೆಂಗಳೂರು, ಯಲಹಂಕ ಬೆಂಗಳೂರು ಕರ್ನಾಟಕ, ಇಲ್ಲೇನು ಇವೆಲ್ಲ ಮಾಡ್ಕೊಳ್ದಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲ ಕೂಡ ಅಲ್ಲೇ ದೈಹಿಕ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ, ಲಿಖಿತ ಪರೀಕ್ಷೆ ಎಲ್ಲ ಅಲ್ಲೇ ನಡೆಸ್ತಾರೆ. ಈ ಒಂದು ವಿಳಾಸ ನೋಟ್ ಮಾಡ್ಕೊಳ್ಳಿ. ಇಲ್ಲೇ ನೀವು ಕೂಡ ಸಲ್ಲಿಸಬೇಕು. ಅದು ಬಿಟ್ಟು ಬೇರೆ ಒಂದು ಸ್ಥಳದಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ಇನ್ನು ಅದೇ ರೀತಿಯಾಗಿ ಪಾಯಿಂಟ್ ನಂಬರ್ 1 ಬತ್ತು ನೋಡಿ. ಫಿಸಿಕಲ್ ಟೆಸ್ಟ್ ಏನೆಲ್ಲ ಯಾವ ರೀತಿಯಾಗಿ ಚೆಕ್ ಮಾಡ್ತಾರೆ ಅಂದ್ರೆ ಹೈಟ್ ವೇಟ್ ಇದ್ದು, ಹೈಟ್ ವೇಟ್ ಅಲ್ಲ ಸಾರಿ ರನ್ನಿಂಗ್ದು. ಇಲ್ಲಿ ನೋಡಿ ಟೆಕ್ನಿಕಲ್ ಟ್ರೇಡ್ಸ್ ಮ್ಯಾನ್ ಕಾನ್ಸ್ಟೇಬಲ್ ಫಿಸಿಕಲ್ ನೋಡಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ. ನಾನು ಮಹಿಳೆಯರಿಗೆ ಪುರುಷರಿಗೆ ಚರ್ಚೆ ಮಾಡೋಣ. ಇಲ್ಲೇ ಇದೆ ಅದು ಕೂಡ. ಇಲ್ಲಿ ನೋಡಿ ಡ್ರೈವರ್ ಹುದ್ದೆಗೆ ಮೋಟಾರು, ಮೆಕ್ಯಾನಿಕಲ್, ವೆಹಿಕಲ್ ಇದೆಲ್ಲ ಪೋಸ್ಟ್ ಬಗ್ಗೆ ಬ್ಯಾಡ್ಜಸ್ ಇದ್ದಾವೆ, ಅದು ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಒಂದು ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟರ್ದಷ್ಟು 5 ಕಿಲೋಮೀಟರ್ ಅಲ್ಲ 0.5 ಕಿಲೋಮೀಟರ್ ರನ್ನಿಂಗ್ ಇರತ್ತೆ. 5 ಕಿಲೋಮೀಟರ್, ಅದು 0.5 ಕೊಟ್ಟಿದ್ದಾರಲ್ಲ ಗೊತ್ತಾಗಲಿಲ್ಲ. 5 ಕಿಲೋಮೀಟರ್ ರನ್ನಿಂಗ್ ಇರತ್ತೆ. 24 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗೆ 1.6 ಕಿಲೋಮೀಟರ್ದಷ್ಟು ರನ್ನಿಂಗ್ ಇರತ್ತೆ. 8.30 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕಾಗತ್ತೆ. ಎರಡನೇದಾಗಿ ಈ ಒಂದು ವಾಟರ್ ಕ್ಯಾರಿಯರ್ ಮತ್ತು ಬಾರ್ಬರು ಇವರೆಲ್ಲರಿಗೂ 1.6 ಕಿಲೋಮೀಟರ್ ಪುರುಷ ಅಭ್ಯರ್ಥಿಗೆ ರನ್ನಿಂಗ್ ಇರತ್ತೆ. 10 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕು. ಅದೇ ಮಹಿಳಾ ಅಭ್ಯರ್ಥಿಗೆ 1.6 ಕಿಲೋಮೀಟರ್ದಷ್ಟು ರನ್ನಿಂಗ್ ಇರತ್ತೆ. 12 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕು. ನೋಡಿ ತುಂಬಾ ಈಸಿ ಇದು. ಈಗ ಕರ್ನಾಟಕ ತಗೊಳ್ಳಿ 6 ನಿಮಿಷ ಓಡಿ ಮುಗಿಸ್ಬೇಕು. ಅದೇ ಆರ್ಮಿ ತಗೊಳ್ಳಿ 5 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕು. ಇದು ತುಂಬಾ ಮತ್ತೆ ನಿಮಗೆ ಈಜಿ ನೋಡಿ, ಎಲ್ಲಿಂದ ಎಲ್ಲಿ ತನಕ. ಅದೇ ರೀತಿಯಾಗಿ ಮೆಷಿನ್ ಮತ್ತು ಎಲೆಕ್ಟ್ರಾಷಿಯನ್ದಲ್ಲಿ ಇದು ಪುರುಷರಿಗೆ ಮಾತ್ರ ಅನುವಾಗತ್ತೆ. ಪೋಸ್ಟ್ 1.6 ಕಿಲೋಮೀಟರ್ ಇರತ್ತೆ. 9 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕು. ಇದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಬಗ್ಗೆ, ದೈಹಿಕ ಪರೀಕ್ಷೆ ಬಗ್ಗೆ ಗೊತ್ತಾಯ್ತು. ಇನ್ನು ಕೇಳುವಂತದ್ದು ಹೈಟ್ ವೇಟ್ ಎಷ್ಟಿದೆ ಕೇಳಿ ಅಂತೇಳಿ. ಫಿಸಿಕಲ್ ಟೆಸ್ಟ್ PST ಅಂತ ಹೇಳಿ. ಇದು ಹೈಟ್ ನೋಡಿ ಎಷ್ಟು ಇರಬೇಕು. ನಾರ್ಮಲ್ ಆಗಿ ಆಲ್ ಇಂಡಿಯಾ ಕರ್ನಾಟಕದವರಿಗೆ ಮೇಲ್ ಅಭ್ಯರ್ಥಿಗೆ 170 ಸೆಂಟಿಮೀಟರ್ ಇರಬೇಕು. ಅದೇ ಮಹಿಳಾ ಅಭ್ಯರ್ಥಿಗೆ 157 ಸೆಂಟಿಮೀಟರ್. ಇದು ಕಡ್ಡಾಯವಾಗಿ ಸಾಮಾನ್ಯವಾಗಿ ಹೈಟ್ ಇರಬೇಕಾಗತ್ತೆ. ನಾನು ಏನ್ ಹೇಳ್ತಾ ಇದ್ದೇನೆ ಗೊತ್ತಾಗ್ತಿದೆ ಅಂತ ಅನ್ಕೋತೀವಿ. ಕೆಲವು ಜನರಿಗೆ ನಾನು ಏನ್ ಹೇಳೋದು ಕೂಡ ಗೊತ್ತಾಗಲ್ಲ, ನನ್ನ ಭಾಷೆನೇ ಅರ್ಥ ಆಗಲ್ಲ. ಕೆಲವು ಜನ ಬ್ರಿಟಿಷರ್ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಬಲ್ಲಿ ಕರಿತಿರ್ತಿರಲ್ಲ, ನಾವು ಕನ್ನಡ ಮಾತಾಡೋದು ಸ್ವಲ್ಪ ಬೇರೆ ಅನ್ಸುತ್ತೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಈ ರೀತಿ ಬೇರೆ ಬೇರೆ ಭಾಷೆ ಇದಾವೆ. ಅದೇ ರೀತಿಯಾಗಿ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರು, ತಮಿಳ್ನಾಡು ಕರ್ನಾಟಕ ಬಾರ್ಡರು, ಇವು ಕೇರಳ ಕರ್ನಾಟಕ ಬಾರ್ಡರು, ಈ ರೀತಿ ವಿವಿಧ ಬಾರ್ಡರ್ ಇರ್ತಲ್ಲ, ಅದಕ್ಕೆ ತಕ್ಕಂತೆ ಭಾಷೆಗಳು ಚೇಂಜಸ್ ಇರತ್ತೆ. ಕೆಲವು ಜನ ಅರ್ಥ ಮಾಡ್ಕೊಂಡಿರ್ತಾರೆ, ಕೆಲವು ಜನ ಅರ್ಥ ಮಾಡ್ಕೊಂಡಿರಲ್ಲ. ಇನ್ನು ನಿಮಗೆ ರಿಲ್ಯಾಕ್ಸೇಷನ್ ಅಂದ್ರೆ ಸಡಿಲಿಕೆ ಆಲ್ ಕ್ಯಾಂಡಿಡೇಟು SC ದವರಿಗೆ ST ದವರಿಗೆ ಸಂಬಂಧಪಟ್ಟಂತೆ 162.5 ಇದು ಪುರುಷ ಅಭ್ಯರ್ಥಿಗೆ ಹೈಟು. ಅದೇ ಮಹಿಳಾ ಅಭ್ಯರ್ಥಿಗೆ 150 ಸೆಂಟಿಮೀಟರ್ ಅನುವಾಗತ್ತೆ. ಇದು ಕೊಟ್ಟಿದ್ದಾರೆ. ಇದು ಸಡಿಲಿಕೆ ಬಗ್ಗೆ ಮಾಹಿತಿ, ಅದೊಂಥರ ನಾರ್ಮಲ್ ಆಗಿ ಇರಲೇಬೇಕು. ಇನ್ನು ಉಳಿದಂತ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ನು ಚೆಸ್ಟ್ ಪುರುಷರಿಗೆ ಮಾತ್ರ ಅನುವಾಗತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗೆ ಅನುವಾಗತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಹುಶಃ ಇಲ್ಲ ಅನ್ಸುತ್ತೆ. ಚೆಸ್ಟ್ ಇದು ಮೇಲ್ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ 80 ಸೆಂಟಿಮೀಟರು. ಇದು ಸಾಮಾನ್ಯವಾಗಿರತ್ತೆ.
5 ಸೆಂಟಿಮೀಟರ್ ವಿಸ್ತಾರದಾಗ ಆಗಬೇಕು. ಟೋಟಲ್ ಆಗಿ 86ರಿಂದ 85 ಸೆಂಟಿಮೀಟರ್ ನಿಮ್ಮ ಒಂದು ಚೆಸ್ಟ್ ಇರಬೇಕು. ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ಚೆಸ್ಟ್ದಲ್ಲಿ ಸಲಿಲಿಕ್ಕೆ ಕೂಡ ಇರತ್ತೆ, ಅದು ನೋಡ್ಬೋದು 76, 78, 77. ಇದು ಬಹುಶಃ ಮಹಿಳಾ ಅಭ್ಯರ್ಥಿಗೆ ಇಲ್ಲ. ಮಹಿಳಾ ಅಭ್ಯರ್ಥಿಗೆ ಈ ವೇಟ್ ಚೆಕ್ ಮಾಡ್ತಾರೆ. 50 kg ಇದಾರ, 40 kg ಇದಾರ ಅಂತ ವೇಟ್ ಚೆಕ್ ಮಾಡ್ತಾರೆ. ಆದಷ್ಟು 50 ಒಳಗಡೆ ಇದ್ರೆ ತುಂಬಾ ಒಳ್ಳೆಯದು. ಹೈಟ್ ಜಾಸ್ತಿ ಇದ್ರೆ ರನ್ನಿಂಗ್ ಮಾಡೋಕ್ಕಾಗಲ್ಲ. ಈಗಿಂದಾನೆ ಸ್ಟಾರ್ಟ್ ಮಾಡಿ ರನ್ನಿಂಗ್ ಮಾಡೋದು. ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಈಗಿಂದಾನೆ ಸ್ಟಾರ್ಟ್ ಮಾಡಿ. ಇನ್ನೂ ಸಮಯ ಇದೆ. ನಾನು ಮುಂದ್ಗಡೆ ಮಾತಾಡ್ತೇನೆ ಈ ಒಂದು ಪರೀಕ್ಷೆ ಯಾವಾಗಿರತ್ತೆ ಅಂತ ಹೇಳಿ. ಇನ್ನು ಪರೀಕ್ಷೆ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಇದು ಕಾಂಪಿಟೇಟಿವ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿ. ಕಂಪ್ಯೂಟರ್ CBT ಟೆಸ್ಟ್ ಕಂಪ್ಯೂಟರ್ದಲ್ಲಿ ನಡೆಸ್ತಾರೆ. 100 ಮಾರ್ಕ್ಸಿಗೆ ಇರತ್ತೆ ಇದು. ಇಲ್ಲಿ ಸೆಂಟ್ರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ 25 ಕ್ವಶನ್ಗಳು, 25 ಮಾರ್ಕ್ಸು. ಎಲ್ಲ 25 ಕ್ವಶನ್, 25 ಮಾರ್ಕ್ಸು. 2 ತಾಸು ಗಟ್ಟಲೆ ನಿಮಗೆ ಡ್ಯೂರೇಷನ್ ಟೈಮ್ ಕೊಟ್ಟಿರ್ತಾರೆ. ಅದನ್ನ ನೋಡಿ. 0.25 ಇದು ಮಾರ್ಕ್ಸ್. ಅಂದ್ರೆ 1 ಮಾರ್ಕ್ಸ್ ಹೋತಂದ್ರೆ ಹೋತು, ನೆಗೆಟಿವ್ ಮಾರ್ಕ್ಸ್ ಇರತ್ತೆ. ಇದು ನೆಗೆಟಿವ್ ಮಾರ್ಕ್ಸ್ ನೋಡಿ 0.25 ಮಾರ್ಕ್ಸ್ ಇರತ್ತೆ. ಹಾಕುವ ಸಮಯದಲ್ಲಿ ಕರೆಕ್ಟಾಗಿ ಸರಿಯಾಗಿ ಯಾವ್ದು ಕರೆಕ್ಟ್ ಇದೆ ಅದಕ್ಕೆ ಮಾತ್ರ ಆಪ್ಷನ್ಗೆ ಸರಿಯಾಗಿ ಉತ್ತರ ಹಾಕಿ. ಅದನ್ನ ಬಿಟ್ಟು ಎಲ್ಲದಕ್ಕೆ ಟಿಕ್ ಮಾಡ್ಕೋತ ಹೋದ್ರೆ ನಾನು ಓದಿದ್ದೀನಿ ಅಂದ್ರೆ ಇದ್ದಿದ್ದೆಲ್ಲ ಸರಿಯಾಗಿರುತ್ತಲ್ಲ, ಅದು ಕೂಡ ತಪ್ಪಾಗ್ತಾ ಹೋಗತ್ತೆ. ಇಂಗ್ಲಿಷು ಹಿಂದಿ ಎದರಲ್ಲಿ ಪರೀಕ್ಷೆ ಬರೋದಕ್ಕೆ ಅವಕಾಶ ಇದೆ. ಇದು ಇಂಗ್ಲಿಷ್ ಹಿಂದಿ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಇನ್ನೂ ಮೆನ್ಷನ್ ಮಾಡಿಲ್ಲ. ಬಹುಶಃ ಕನ್ನಡದಲ್ಲಿ ಕೂಡ ಇರ್ಬೋದು ನನಗನ್ಸೋ ಮಟ್ಟಿಗೆ. ಇದು 2023ರಿಂದ ಘೋಷಣೆ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಇರ್ಬೋದು. ನೋಡಿ ಚೆಕ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೇನೆ. ಡಾಕ್ಯುಮೆಂಟ್ಸ್ ಪರಿಶೀಲನೆ ಏನೇನು ತೆಗೆದುಕೊಂಡು ಹೋಗಬೇಕು ವೆರಿಫಿಕೇಶನ್ ಸಮಯದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಹಿತಿ ಇರತ್ತೆ. ಇಷ್ಟು ನಿಮಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇನ್ನು ಉಳಿದಂತ ಮಾಹಿತಿ ನಾನು ನಿಮಗೆ ಚೆಕ್ ಮಾಡೋಣ. ಇದು ಎಲ್ಲಿ ಕರೆದಿದೆ ಈಗಾಗಲೇ ಗೊತ್ತಾಗಿರತ್ತೆ. ಇದು CRP ಪದದಲ್ಲಿ ನೇಮಕಾತಿ ಆಗಿದೆ. ನೇಮಕಾತಿ ಇದೆ. ಕೇಂದ್ರ ಮೀಸಲು ಪೊಲೀಸ್ ಪಡೆದಲ್ಲಿ 20ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ಇನ್ನು ಸ್ಟಾರ್ಟ್ ಇಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಅಪ್ಲಿಕೇಶನ್ ಹಾಕಿ. ಇನ್ನು ಉಳಿದಂತ ಮಾಹಿತಿ ಒಂದೊಂದೇ ಚರ್ಚೆ ಮಾಡೋಣ. ಬೇಸಿಕ್ ಆಗಿ ಮಾಹಿತಿ ಏನೆಲ್ಲ ಚರ್ಚೆ ಆಗಿದೆ, ಇನ್ನೇನು ಉಳಿದಿದೆ, ಇನ್ನು ಏನೆಲ್ಲ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡೋ ಸಮಯದಲ್ಲಿ ಏನೆಲ್ಲ ಸೆಲೆಕ್ಟ್ ಆಗತ್ತೆ ಅಂದ್ರೆ ಆಯ್ಕೆ ವಿಧಾನ, ದೈಹಿಕ ದಕ್ಷತೆ ಪರೀಕ್ಷೆ ನಡೆಸ್ತಾರೆ, ದೈಹಿಕ ಮಾನದಂಡದ ಪರೀಕ್ಷೆ ಇರತ್ತೆ, ಕಂಪ್ಯೂಟರ್ ಆಧಾರ ಪರೀಕ್ಷೆ ಇರತ್ತೆ, ವ್ಯಾಪಾರ ಪರೀಕ್ಷೆಗಳು, ಕೌಶಲ್ಯ ಪರೀಕ್ಷೆಗಳು, ಡಾಕ್ಯುಮೆಂಟ್ಸ್ ಪರಿಶೀಲನೆಗಳು, ಏನ್ ತಿಳಿಸ್ಕೊಟ್ಟನ ಡಾಕ್ಯುಮೆಂಟ್ಸ್, ಅದು ವಿವರವಾದ ವೈದ್ಯಕೀಯ ಪರೀಕ್ಷೆಗಳು, ವೈದ್ಯಕೀಯ ಪರೀಕ್ಷೆ ವಿಮರ್ಶೆ ಅದು ಕೂಡ ನಡೆಸ್ತಾರೆ. ಈ ರೀತಿಯಾಗಿ ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ 19/5/2026 ಕೊನೆಯ ದಿನಾಂಕ. ಇಲ್ಲಿ ಪರೀಕ್ಷೆ ಇದೇ ದಿನಾಂಕಕ್ಕೆ ನಡೆಸ್ತಾರೆ ಅಂತ ಮಾಹಿತಿ ಇಲ್ಲ. 9,195 ಪೋಸ್ಟ್ ಅರ್ಜಿ ಕರೆದಿದ್ದಾರೆ. ಮಿಸ್ ಅಂತೂ ಮಾಡ್ಕೋಬೇಡಿ. CRPF ಮೇಲು ಫಿಮೇಲ್ದವರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ಏಪ್ರಿಲ್ 8ನೇ ತಾರೀಕು ನೋಟಿಸ್ ಆಗಿದೆ, ಬಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 20ನೇ ತಾರೀಕಿನಿಂದ. ನೋಡಿ ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಏನೋ